ಪವಾಡನೇ ಸೃಷ್ಟಿ ಆಯಿತು ನಮಗೆ. ಏಕೆಂದರೆ ಅವನು ಬದುಕೋದೇ ಇಲ್ಲ ಅನ್ನೋ ಒಂದು ಬದುಕಿ ಬಂದಿರೋದೇ ನಮಗೆ ಪುಣ್ಯ. ಹೆಂಡ್ತಿನೂ ಅಲ್ಲ 2 ವರ್ಷ ಆಗಿತ್ತು ಬಿಟ್ಟೋಗಿ. ಇಲ್ಲಿಗೆ ಬಂದಮೇಲೆ ನಾವು ಆರೈಕೆ ಮಾಡ್ಕೊಂಡು ಹೋಗಿದ್ದು. ಈಗ ನಮ್ಮ ಅಣ್ಣಂದು ಪರಿಹಾರ ಆಗಿದೆ. ಈಗ ಹೆಂಡ್ತಿನೂ ಬಂದು ಎಲ್ಲ ಪರಿಹಾರ ಆಗಿದೆ. ತುಂಬ ಶಕ್ತಿ ಇದೆ. ನಮ್ಮ ಮಿಸ್ಸಸ್ ಹೋಗಿ 2 ವರ್ಷ ಆಯಿತು. ಇಷ್ಟು ದಿವಸಕ್ಕೆ ಬರ್ತಾರೆ ಅಷ್ಟು ದಿವಸಕ್ಕೆ ಬಂದು ಪವಾಡ ಮಾತ್ರ ಪವಾಡ ಇದೆ. ವಿಜಯ ಕಾಳಿಕಮ್ಮ ಪವಾಡ ಮಾತ್ರ ಶಕ್ತಿ ಇದೆ, ಪಕ್ಕ ಶಕ್ತಿ ಇದೆ. ದೀಪಾವಳಿ ಎಂದಾಗ ನಮಗೆ ನೆನಪಾಗೋದು ದೀಪಗಳು. ಆಧುನಿಕ ಯುಗದಲ್ಲಿ ಪ್ರಕೃತಿಗೆ ಹಾನಿಯಾಗುವಂತ ವಸ್ತುಗಳಿಂದ ತಯಾರಿಸಿದ ಕೃತಕ ದೀಪಗಳನ್ನ ಹಚ್ಚಿ ದೀಪಾವಳಿಯನ್ನ ಆಚರಿಸುತ್ತೇವೆ. ಇದು ಸರಿಯಾದ ಕ್ರಮವಲ್ಲ. ಆದರೆ ಶ್ರೀ ವಿಜಯಕಾಳಿ ಮಹಾಸಂಸ್ಥಾನ ಮಠದಲ್ಲಿ ಇದೇ ತಿಂಗಳು ಅಕ್ಟೋಬರ್ 21ನೇ ತಾರೀಕು ದೀಪಾವಳಿ ಅಮಾವಾಸ್ಯೆ ದಿನ ತಾಯಿ ವಿಜಯಕಾಳಿ ಅಮ್ಮನವರಿಗೆ ಗೋಮಾತೆಯಿಂದ ಸಿಗುವ ಹಾಲು, ಮೊಸರು, ಗೋಮೂತ್ರ, ತುಪ್ಪ, ಸಗಣಿಯಿಂದ ತಯಾರಾದ ಪಂಚಗವ್ಯ ದೀಪಗಳಿಂದ ದೀಪಾರಾಧನೆಯನ್ನ ಆಯೋಜಿಸಲಾಗಿದೆ. ಇಡೀ ಪ್ರಪಂಚದಲ್ಲಿ ಪಂಚಗವ್ಯ ದೀಪಾರಾಧನೆ ಮಾಡುವ ಏಕೈಕ ಕ್ಷೇತ್ರ ಶ್ರೀ ವಿಜಯಕಾಳಿ ಮಹಾಸಂಸ್ಥಾನ ಮಠವೆಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಪಂಚಗವ್ಯ ದೀಪಾರಾಧನೆ ತಾಯಿ ವಿಜಯಕಾಳಿ ಅಮ್ಮನ ಮುಂದೆ ನಿಂತು ಮಾಡುವುದರಿಂದ ಮನುಷ್ಯನ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಹಾಗೂ ಅವನ ಜೀವನ ಕತ್ತಲಿನಿಂದ ಬೆಳಕಿನೆಡೆಗೆ ಕೊಂಡೊಯ್ಯುತ್ತದೆ. ತಪ್ಪದೆ ಇದೇ ತಿಂಗಳು ಅಕ್ಟೋಬರ್ 21ನೇ ತಾರೀಕು ಶ್ರೀ ವಿಜಯಕಾಳಿ ಮಹಾಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ಪಂಚಗವ್ಯ ದೀಪಾರಾಧನೆಯನ್ನ ಮಾಡಿ. ಧನ್ಯವಾದ.